ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್. ನಾನು ಈಗ ನಿಮಗೆ ಹೊರಟಿರೋದು ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ. ಅದಕ್ಕೆ 1.5 ಕಪ್ ಗೋಧಿ ಹಿಟ್ಟು, 1.5 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಬೇಕು. ತಗೊಂಡು ಏನು ಮಾಡಬೇಕು, ಎರಡನ್ನೂ ಮಿಕ್ಸ್ ಮಾಡಬೇಕು. ಎರಡನ್ನೂ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ 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 ಮಾಡ್ತಾನೇ ಇರಬೇಕು. ಎಲ್ಲ ಕಡೆ ಎಲ್ಲ ಹಿಟ್ಟು ಪಸರಿಸಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಏನು ಮಾಡಬೇಕು ಅಂತ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡೋದನ್ನು ನೋಡ್ತಾನೇ ಇರಿ. ಈಗ ಮಿಕ್ಸ್ ಮಾಡಿದ ಮೇಲೆ ಕ್ಲೀನಾಗಿ ಒಂದು ಸಣ್ಣ ಪ್ಲೇಟ್ನಲ್ಲಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ನೀರನ್ನು ಬಿಸಿ ಆಗ್ತಿದ್ದಂತೆ ಏನು ಮಾಡಬೇಕು, ಸ್ವಲ್ಪನೇ ಹಾಕಿ ಕಲಿಸ್ತಾ ಇರಬೇಕು. ಅಂದರೆ ಗೂರಾಡ್ತಾ ಇರಬೇಕು. ನಮ್ಮ ಕಡೆ ಗೂರಾಡೋದು ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಕ್ಲೀನಾಗಿ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ನೀರಲ್ಲಿ ಚೋಟ ಆಡಿಸ್ತಾ ಇರಬೇಕು. ಗಂಟೆ ಬೀಳದ ಹಾಗೆ ನೋಡ್ಕೊಳ್ತಾ ಇರಬೇಕು. ಹೀಗೆ ಎಲ್ಲ ನೋಡ್ಕೊಂಡಾದ ಮೇಲೆ ಗಟ್ಟಿ ಬರ್ತಿದ್ದಂಗೆ ಉಳಿದಿರೋ ಹಿಟ್ಟನ್ನು ಅದರೊಳಗೆ ಹಾಕಬೇಕು. ನಾವು ರಾಗಿ ಮುದ್ದೆ, ಜೋಳದ ಮುದ್ದೆ ಹೇಗೆ ಮಾಡ್ತೀವೋ ಆ ರೀತಿ ಗಟ್ಟಿಯಾದ ತಕ್ಷಣ ಕ್ಲೀನಾಗಿ ಅದನ್ನು ಕಲಸಿ ಮಿಕ್ಸ್ ಮಾಡಬೇಕು. ಹೀಗೆ ಗೂರಾಡ್ತಾ ಗಟ್ಟಿ ಅಂದರೆ ನೀರಿಂದ ಪಸಿ ಇಲ್ದಂಗೆ ನೋಡ್ಕೋಬೇಕು. ಅದನ್ನು ಗಟ್ಟಿಯಾದ ತಕ್ಷಣ ನಾವೇನು ಮಾಡಬೇಕು, ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಬೇಕು. ನೋಡಿರಿ, ಎಷ್ಟು ಕ್ಲೀನಾಗಿ ಗಂಟು ಬೀಳದಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ನಮ್ಮ ಬಾಸ್, ಒತ್ತು ಶಾವಿಗೆ ಬಾಸ್. ಇದು ಹಬ್ಬದ ಜೀವಾಳ ಅಂತಲೇ ಕರಿಬೋದು. ಇದು ನಮ್ಮ ಹಳೆ ಕಾಲದ ಪೂರ್ವಿಕರು ಕೂಡ ಇದರಲ್ಲಿ ಒತ್ತು ಶಾವಿಗೆ ಮಾಡ್ತಾಯಿದ್ರು. ಇದು ಈ ರೀತಿ ಇರುತ್ತೆ. ಆವಾಗಿನ ಟೆಕ್ನಾಲಜಿನೇ ಬೇರೆ. ಅವರಿಗೆ ಆ ಕಾಲದಲ್ಲಿ ಹೊಳೆದಂಥ ಟೆಕ್ನಾಲಜಿ. ಇದಕ್ಕೆ ಈ ಒಳ್ಳಿಗೆ ಫಸ್ಟು ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡಾದ್ಮೇಲೆ ಮುಂದೇನು ಮಾಡಬೇಕು ನೋಡ್ತಾ ಇರಿ. ಹೀಗೆ ಹಿಟ್ಟನ್ನು ನಾದಿಕೊಳ್ಬೇಕು. ಗಟ್ಟಿಯಾಗಿರೋ ಹಿಟ್ಟನ್ನು ಕ್ಲೀನಾಗಿ ನಾದಿ ಈ ರೀತಿ ನಾದಿಕೊಳ್ಬೇಕು. ಅಂದರೆ ಕೈಗೂ ಹಿಟ್ಟು ಸೋಕದಾಗೆ, ಅಲ್ಲಿ ಗಂಟು ಸಹ ಬೀಳದಾಗೆ ನಾದಿಕೊಳ್ಬೇಕು. ಇದೇ ರೀತಿ ನಾದಿಕೊಂಡ ಹಿಟ್ಟನ್ನು ಒಂದು ಕಡೆ ನೋಡಿ, ಅಲ್ಲಲ್ಲೇ ಗಂಟು ಬೀಳೋದನ್ನು ತಪ್ಪಿಸ್ಬೇಕು. ಈ ಬಟ್ಲಲ್ಲಿ ಇಡಬೇಕು. ಹಿಂಗೆ ನಾವು 5 ಜನ ಇದ್ದೀವಿ. 5 ಜನಕ್ಕೆ 1.5 ಕಪ್ಪು ಅಕ್ಕಿ ಹಿಟ್ಟು, 1.5 ಕಪ್ಪು ಗೋಧಿ ಹಿಟ್ಟು ಹಾಕಿ ನಾವು ಮಾಡಿಕೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಪ್ರಮಾಣ ನೀವು ನೋಡಿ ಮಾಡ್ಕೋಬೋದು. ಈ ರೀತಿ ಕ್ಲೀನಾಗಿ ನಾದಿ ಆ ಬಟ್ಟಲಲ್ಲಿ ಇಟ್ಕೋಬೇಕು.
ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಯಾವ ರೀತಿ ನಾದಬೇಕು ಅಂತ. ಹೀಗೆ ಕ್ಲೀನಾಗಿ ತಳಕ್ಕೂ ಅಂಟಿಕೊಳ್ಳದಾಗೆ ಕ್ಲೀನಾಗಿ ನಾದಬೇಕು. ಇನ್ನು 2 ಇವಾದು, 3ನೇದು ಲಾಸ್ಟು. ಇದನ್ನು ಕೂಡ ಕ್ಲೀನಾಗಿ ನಾದಿ ಇಟ್ಕೋಬೇಕು. ಇದಕ್ಕೆ ಕಾಯಲು ಅಂತ ಮಾಡ್ತಾರೆ. ಬೆಲ್ಲದ ಪಾಕ, ಕಡಲೆ ಪುಡಿ ಹಾಕಿ ಕಾಯಲು ಅಂತ ಮಾಡ್ತಾರೆ. ಆ ಕಾಯಲಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಅನ್ನೋ ಪ್ರತೀತಿ ಇದೆ. ಅಂದರೆ ಹಳೆ ಕಾಲದ ಸ್ವೀಟ್ಸ್, ನಮ್ಮಮ್ಮ ಮಾಡ್ತಾಯಿರೋ ಹಳೆ ಕಾಲದ ಸ್ವೀಟ್ಸ್. ಆ ಹಳೆ ಕಾಲದ ಸ್ವೀಟ್ಸ್ ಅಂತ ಉದಾಸೀನ ಮಾಡಬೇಡಿ. ಏಕೆಂದರೆ ಈ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಂಗೆ ಇದು ಸ್ವೀಟ್ಸ್ ಅಷ್ಟೇ ಅಲ್ಲ, ಸಂಪೂರ್ಣ ಆರೋಗ್ಯಪೂರ್ಣವಾದದ್ದು ಕೂಡ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇದು ಸಂಪೂರ್ಣ ಆರೋಗ್ಯಪೂರ್ಣವಾದದ್ದು ಕೂಡ. ಹೀಗೆ ಒಂದು 3 ಇದು ರೆಡಿಯಾದವು. ಎಲ್ಲಿದ್ದಾರೆ ನಮ್ಮ ಬಾಸ್? ಒತ್ತು ಶಾವಿಗೆ ಮಾಡೋ ಒರಳು, ಅದನ್ನು ನೋಡೋಣ ಬನ್ನಿ. ಈಗ 3ನೇ ಇದನ್ನು ನಾದಿಕೊಳ್ತಾ ಇದ್ದಾರೆ. ಹೀಗೆ ಮಾಡಿಟ್ಕೊಳ್ಬೇಕು. ಮಾಡಿಟ್ಕೊಂಡ್ರೆ ಒತ್ತು ಶಾವಿಗೆ ಸಲೀಸಾಗಿ ಬರುತ್ತೆ. ನಾವು ಚಕ್ಲಿ ಒಳ್ಳೆನಲ್ಲೂ ಕೂಡ ಮಾಡ್ಬೋದು. ಅಂದರೆ ನಿಧಾನಕ್ಕೆ ಮಾಡ್ಬೋದು, ಸಣ್ಣದಾಗಿ ಮಾಡ್ಬೋದು. ಇಲ್ಲಿ ಏನು ಮಾಡಬೇಕು, ಸ್ವಲ್ಪನೇ ತಗೊಂಡು ಒಂದು ಹಿಡಿ ಬಿಲ್ಲೆ ಥರ ತಗೋಬೇಕು. ಒಂದು ಹಿಡಿ ಬಿಲ್ಲೆ ಒಂದು ಒರಳಿಗೆ ತುಂಬುತ್ತೆ. ಈಗ ನಮ್ಮಮ್ಮ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಹಿಡಿಯಷ್ಟು ತಗೊಂಡ್ರು. ಹಿಡಿಯಷ್ಟು ತಗೊಂಡು ಆ ಒರಳು ತುಂಬುವವರೆಗೂ ಸೇರಿಸ್ಬೇಕು. ಒರಳು ತುಂಬುವವರೆಗೂ ಹಿಂಗೆ ಉದ್ದಕ್ಕೆ ಮಾಡಿಕೊಂಡು ಸೇರಿಸ್ಬೇಕು. ನೋಡಿ, ಇನ್ನೂ ಸ್ವಲ್ಪ ಜಾಗ ಉಳೀತು. ಅದಕ್ಕೆ ಇನ್ನು ಜಾಗ ಉಳಿದ ತಕ್ಷಣ ಇನ್ನೂ ಸ್ವಲ್ಪ ಹಾಕಬೇಕು. ಅದಕ್ಕೆ ಹಾಕಿ ಈಗ ಅದನ್ನು ಸೇರಿಸಿ ಒತ್ತಬೇಕು. ಇಳಿತಾ ಇದೆ. ಒಂದು ಕೊಂತ ರೆಡಿ ಆಯ್ತು. ಇದು ಒಂದು ಕೊಂತ. ಇನ್ನೊಂದು ಕೊಂತ ರೆಡಿ ಮಾಡ್ತಾರೆ. ಈಗ ಮತ್ತೆ ಇನ್ನೊಂದು ಕೊಂತ ಇಳಿತಾ ಇದೆ. 2 ಕೊಂತ ರೆಡಿ ಆಯ್ತು. ಇದನ್ನು ತಟ್ಟೆಯಲ್ಲಿ ಕಡಲೆ ಪುಡಿ, ಬೆಲ್ಲದ ಪಾಕ, ಕಾಯಿ ಹಾಲು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, 3 ಲೋಕನೂ ನನ್ನ ಹತ್ರನೇ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಸ್ನೇಹಿತರೆ. ಹಾಗಿದ್ದಾರೆ. ಇಳಿತಾ ಇದೆ. ಹೀಗೆ ನಾವು ಇದನ್ನು ಯಾವಾಗ ಮಾಡಿದ್ವಿ ಅಂದರೆ ಯುಗಾದಿ ಹಬ್ಬದ ದಿನದಂದು, ನಮ್ಮ ಯುಗಾದಿ ಹಬ್ಬದ ಹಿಂದಿನ ದಿನ, ಯುಗಾದಿ ಹಬ್ಬದ ದಿವಸ ಹೋಳಿಗೆ ಮಾಡಿದ್ವಿ. ಹಿಂದಿನ ದಿನ ಒತ್ತು ಶಾವಿಗೆಯನ್ನು ನಾವು ರೆಡಿ ಮಾಡಿದ್ವಿ. ಹೀಗೆ ಒತ್ತು ಶಾವಿಗೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಸವಿಸ್ತಾರವಾಗಿ ಹೇಳಿದ್ದೀನಿ.
ಪ್ರತಿಯೊಂದಕ್ಕೂ ಅಂತ ಒತ್ತಬೇಕಾದ್ರೂ ಅದಕ್ಕೆ ಎಣ್ಣೆ ಮಿಕ್ಸ್ ಎಣ್ಣೆ ಸವರಿ ಆಮೇಲೆ ಹಾಕಬೇಕು. ಏಕೆಂದರೆ ಅದು ಹಿಟ್ಟು ಅಲ್ಲಿಗೆ ಅಂಟ್ಕೊಳ್ಬಾರ್ದು ಅನ್ನೋ ಒಂದು ಇದು. ಈಗ ನೋಡಿ ಎಷ್ಟು ಚೆನ್ನಾಗಿ ಇಳಿತಾ ಇದೆ. ಆವಾಗಿನ ಟೆಕ್ನಾಲಜಿನೇ ಬೇರೆ, ನಮ್ಮ ಹಿರಿಯರು ಮಾಡಿದ ಮಿಷಿನ್ ಇದು. ಸಾಮಾನ್ಯವಾಗಿ ಈ ಥರ ಮಿಷಿನ್ ಇಲ್ದವರು, ಅದು ಮರದಲ್ಲಿ ಮಾಡಿರೋದು, ಈ ಥರ ಮಿಷಿನ್ ಇಲ್ದವರು ಚಕ್ಲಿ ಒರಳಲು ನಾವು ಮಾಡಿಕೊಳ್ಬಹುದು. ಆಮೇಲೆ ಇದನ್ನು ಕ್ಲೀನಾಗಿ ತೊಳೆದು ಇಟ್ಟುಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಇಳಿಯುತ್ತೆ. ಒತ್ತುತ್ತಿದ್ದಂಕಲೇ ಅದಕ್ಕೆ ಹೇಳೋದು, ಒತ್ತಿ ಮಾಡಿರುವ ಶಾವಿಗೆ ಒತ್ತು ಶಾವಿಗೆ ಅಂತ. ಎಂಥದ್ದು? ಒತ್ತಿ ಮಾಡಿರುವ ಶಾವಿಗೆ ಒತ್ತು ಶಾವಿಗೆ. ಇದನ್ನು ಈ ರೀತಿ ಸೇರಿಸೋದು. ಸೈಡ್ ಏನಾದರೂ ಮೇಲಕ್ಕೆ ಬಂದರೆ ಅದನ್ನು ಸೇರಿಸ್ಕೊಂಡ್ರಾಯ್ತು. ಅದು ಕೂಡ ನಮ್ಮ ಇದಕ್ಕೆ ಇಳಿಯುತ್ತೆ ಕ್ಲೀನಾಗಿ. ಇದನ್ನು ನೋಡೋದೇ ಒಂದು ಚಂದ ಸ್ನೇಹಿತರೆ. ನಾನಂತೂ 2 ಕೊಂತ ಹಾಕಿಸ್ಕೊಂಡು ಬ್ಯಾಟಿಂಗ್ ಮಾಡಿಬಿಡ್ತೀನಿ. ಎಷ್ಟೊತ್ತಿಗೆ ಬ್ಯಾಟಿಂಗ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಹುಡುಗನಿಗಂತೂ ಅವಸರ, ಎಷ್ಟು ಬೇಗ ಒತ್ತುತ್ತೀನೋ ಅನ್ನೋದನ್ನು. ಬರೀ ನೋಡೋದಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಒತ್ತಿದರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದನ್ನು ಒತ್ತಿಬಿಟ್ರೆ ನಾವು ಮಾಡೋ ಯಾವುದೇ ವಿಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ನೋಡಿ, ಒತ್ತು ಶಾವಿಗೆ ಈ ರೀತಿ ರೆಡಿ ಆಯಿತು. ಇದನ್ನು ಥ್ಯಾಂಕ್ ಯು.